ನಮಸ್ಕಾರ. ಇಂದು ಹೊಟ್ಟೆಯ ಭಾಗವನ್ನು ಪೂಜಿಸಲಾಗುತ್ತದೆ. ಸರಿ, ವಿಲೇಜಿಗೆ ಬಂದ್ವಿ. ಇದು ನಮ್ಮ ಉಳ್ಕೊಂಡಿರೋ ಹೋಟೆಲಿಂದ ಮುಂದ್ಗಡೆ ವ್ಯೂ ಸಾಕಾಗಿದೆ. ಪೂರ್ತಿ ಬೆಟ್ಟಗಳು. ವ್ಯೂ ಫ್ರಮ್ ಆರ್ ಹೋಟೆಲ್ ಸರಿ ವಿಲೇಜಿಂದ ಸಾಕಾಗಿದೆ. ಈಗ ಜೋರು ಮಳೆ ಸ್ಟಾರ್ಟ್ ಆಯಿತು. ಮಳೆ ಬರ್ತಾ ಇದೆ. ರೂಮಲ್ಲಿ ಕುತ್ಕೊಂಡು ಊಟ ಆಯ್ತು. ಈಗ ಊಟ ಮಾಡಿಕೊಂಡು ಚೆನ್ನಾಗಿ ಮಳೆ ನೋಡ್ತಾ ಇದ್ದೀವಿ. ಕಪ್ಪು ಇದೆ ಮೋಡ. ಹರ್ ಹರ್ ಮಹಾದೇವ್. ಗುಡ್ ಮಾರ್ನಿಂಗ್. ಸ್ಟಾರ್ಟಿಂಗ್ ಟ್ರೆಕ್ ಟು ಮಧುಮಹೇಶ್ವರ್. ಇದು ಎಲ್ಲ ಬೆಟ್ಟಗಳು ವ್ಯೂ ಈ ಥರ ಇದೆ ಟೆರೇನ್. ಫಸ್ಟು ಇಳಿಬೇಕು ಗೋಂಡಾರ್ಗೆ. ಇಲ್ಲಿಂದ 5 ಕಿಲೋಮೀಟ್ರು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟೈಮ್ 8:30 ಆಗಿದೆ. ತಿಂಡಿ ಇಟ್ಕೊಂಡಿದ್ದೀವಿ, ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟೆಡ್ ಜಸ್ಟ್ ನೌ. ಬ್ಯೂಟಿಫುಲ್ ವ್ಯೂ. ಮಧುಮಹೇಶ್ವರ್ಗೆ ಹೋಗ್ತಾ ದಾರಿನಲ್ಲಿ ಫುಲ್ ಪೀಕ್ಸ್ ಎಲ್ಲ ಇದೆ. ಕೆಳಗಡೆ ನದಿ ಹರಿತಾ ಇರೋ ಶಬ್ದ. ಹೆಚ್ಚು ಕಡಿಮೆ ಒಂದು 1 ಕಿಲೋಮೀಟ್ರಷ್ಟು ನಡೆದಿದ್ದೀವಿ. ಈ ವ್ಯೂ ಕಾಣಿಸ್ತದೆ. ಇಲ್ಲಿ ನದಿ ಹರಿತಾ ಇದೆ. ಮಧುಮಹೇಶ್ವರ್ ಗಂಗಾ ಅಂತ ಕರೀತಾರೆ. ಅಲ್ಲಿ ಒಂದು ಊರು ಕಾಣಿಸ್ತದೆ. ಅದೇ ಮೋಸ್ಟ್ಲಿ ಗೋಂಡಾರ್ ಇರಬೇಕು. ಈ ಥರ ಇದ್ದು ನದಿ ನಮ್ಮ ಜೊತೆನೇ ಹರಿತಾ ಇದೆ. ಶಬ್ದ ಕೇಳಿಸ್ತಾ ಇದೆ. ಇವತ್ತು ಮಧ್ಯಮಹೇಶ್ವರದು ಕಪಾಟ್ ಓಪನ್, ಬಾಗಿಲು ತೆಗೆಯೋದು. ದೇವ್ರನ್ನ ತಗೊಂಡು ಬರ್ತಾ ಇದ್ದಾರೆ. ಜಾಗಟೆ ಗಂಟೆ ಎಲ್ಲ ಶಬ್ದಗಳು ಕೇಳಿಸ್ತಾ ಇದೆ. ನಾವು ತುಂಬ ಪುಣ್ಯ ಮಾಡಿದ್ದೀವಿ. ದೇವ್ರನ್ನ ತರೋ ದಿವಸ, ಬಾಗಿಲು ಓಪನ್ ಆಗೋ ದಿವಸ ಬಂದಿದ್ದೀವಿ. हर हर महादेव. अभी चल रहे हैं. ಇಲ್ಲ, ಇಲ್ಲಿ ಪೂಜಾರಿಗಳು ಪಾಂಡಗಳೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಪಾಲ್ಕಿಲಿ ದೇವ್ರು, ಇದರಲ್ಲಿ ದೇವ್ರು ತಗೊಂಡು ಹೋಗ್ತಾ ಇದ್ದಾರೆ.
2.5 ಕಿಲೋಮೀಟ್ರಷ್ಟು ನಡೆದಿದ್ದೀವಿ. ಗೋಂಡಾರ್ ವಿಲೇಜ್ಗೆ ಇನ್ನು 2.5 ಕಿಲೋಮೀಟ್ರ್ ಇದೆ. ನಡೀತಾ ಇದ್ದೀವಿ. ಇಲ್ಲಿ ಎದುರುಗಡೆ ಒಂದು ಫಾಲ್ಸ್ ಕಾಣಿಸ್ತಾ ಇದೆ, ಜಲಪಾತ. ಇರಿ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ ಅಲ್ಲಿ, ಅದ್ರ ಹತ್ರನೇ ಇವಾಗ ಹೋಗ್ತೀವಿ. ನೀರು ಚೆನ್ನಾಗಿದೆ, ಫಾಲ್ಸ್ ನೀರು ರಭಸದಲ್ಲಿ ಹರಿತಾ ಇದೆ. ಇಲ್ಲಿಂದ ಹರಿದು ಇಲ್ಲಿ ಕೊಳದ ಥರ ಆಗಿ ಬ್ರಿಡ್ಜ್ ಕಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಹೀಗೆ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಕ್ಲಿಯರ್ ಆಗಿದೆ ನೀರು ಅಂದರೆ ಕೆಳಗಡೆ ಕಲ್ಲೆಲ್ಲ ಕಾಣಿಸ್ತಾ ಇದೆ. ಅಲ್ಲಿ ಧೃತಿ ಇದ್ದಾಳೆ, ರಶ್ಮಿ ಧೃತಿ ಅಲ್ಲಿ ಹೋಗಿದ್ದಾರೆ. ಈಗ ಗುರುದತ್ ಬಂದರು. ನದಿ ಹರಿತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಟರ್ಕಾಯ್ಸ್ ಕಲರ್, ತುಂಬ ಕ್ಲಿಯರ್ ಆಗಿದೆ ನೀರು. ಸುತ್ತಲೂ ಕಾಡು, ದೊಡ್ಡ ಆಕಾಶದ ಎತ್ತರದ ಬೆಟ್ಟಗಳು, ಮಧ್ಯದಲ್ಲಿ ನದಿ ಹರಿತಾ ಇದೆ. ಜೋರಾಗಿ ಬೋರ್ಗರಿತಾರೋ ಶಬ್ದ. ಇದು ಪಾತ್ ಎಲ್ಲ ಹೀಗೆ. ರೋಡೋಡೆಂಡ್ರನ್ ಮರ, ಹೂ, ಬುರಾಂಶ್ ಅಂತ ಕರೀತಾರೆ ಇಲ್ಲಿ ಲೋಕಲ್ ನೇಮು. ಇಂಗ್ಲೀಷಲ್ಲಿ ರೋಡೋಡೆಂಡ್ರನ್. ಅದ್ರದ್ದು ಜ್ಯೂಸ್ ಮಾಡ್ತಾರೆ. ಆ ಜ್ಯೂಸು ತುಂಬ ಒಳ್ಳೆಯದು. ನದಿ ಹರಿತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಇಲ್ಲಿ ನಮ್ಮ ಪಾತ್ ಸ್ವಲ್ಪ ಈ ಥರ ಚೇಂಜ್ ಆಗಿದೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಒಂಚೂರು ಇಲ್ಲಿ ಹೋಗಿ ಅಲ್ಲಿ ಹೋಗಿ ಹಂಗೆ ಹೋದರೆ ಆಯಿತು ಅಷ್ಟೇ. ಜಸ್ಟ್ ಒಂದು 500 ಮೀಟರ್ಸ್ ಅವೇ. ನೀರು ಲಕ್ಷ್ಮಿ, ಗುರುದತ್ ನಾಯಿ ಮಧ್ಯದಲ್ಲಿ ಹೋಗಿತ್ತು, ಇವಾಗ ಮತ್ತೆ ನಮ್ಮ ಜೊತೆನೆ ಬಂತು ಕೊನೆಗೂ. ಇದೇ ಊರು. ಎಲ್ಲ ಇಲ್ಲೇ ಕೃಷಿ ಮಾಡ್ತಾರೆ. ದಂಟಿನ ಸೊಪ್ಪು ಬೆಳೆದಿದ್ದಾರೆ. ಇವ್ರ ಕಡೆ ಏನೋ ಬೇರೆ ಹೆಸರು ಇರುತ್ತೆ. ಇದು ಬೀನ್ಸ್, ರಾಜ್ಮಾ. ಹರ್ ಹರ್ ಮಹಾದೇವ್. ಬಂದ್ವಿ. ಇಲ್ಲಿ ಮೈಲಿಗಲ್ ಪ್ರಕಾರ ಹೋಂಡಾ ಸೀರೋ ಮಹೇಶ್ವರ್ 10.3. ಊಟ ಮಾಡಿ ಈಗ ಗೋಂಡಾರಿಂದ ಬಂತೋಲಿ ಅಂತ ಒಂದು ಜಾಗ, ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲಿಂದ 1.5 ಕಿಲೋಮೀಟ್ರು. ಅಲ್ಲಿ ಹೋಗಿ ಇವತ್ತು ನೈಟ್ ಸ್ಟೇ. ಅನ್ನ, ದಾಲ್, ಆಲೂಗೆಡ್ಡೆ ಪಲ್ಯ ತುಂಬ ಚೆನ್ನಾಗಿತ್ತು. ಊಟ ಮಾಡಿ ಹೊರಟಿದ್ದೀವಿ. ನದಿ ತುಂಬ ಚೆನ್ನಾಗಿ ಹರಿತಾ ಇದೆ. ನೋಡು, ಇದು ಕಾಣಿಸ್ತಿರೋದು ಲೋಯರ್ ಬಂಟೋಲಿ, ಮೇಲಿರೋದು ಅಪ್ಪರ್ ಬಂಟೋಲಿ. ಸೊ ನಾವು ಅಪ್ಪರ್ ಬಂಟೋಲಿಲಿ ಹೋಗಿ ಇವತ್ತು ನೈಟ್ ಸ್ಟೇ ನಮ್ಮದು. ಈ 2 ನದಿಗಳ ಸಂಗಮ ಆಗ್ತಾ ಇದೆ. ನದಿ ಹೆಸರುಗಳು ಕರೆಕ್ಟಾಗಿ ಗೊತ್ತಿಲ್ಲ. ಈ ಕಡೆಯಿಂದ ಒಂದು ಬರ್ತಾ ಇದೆ, ಇಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿ ಮೇಲಿನ ಒಂದು ನದಿ ಬಂದು 2 ಮುಂದಕ್ಕೆ ಹೋಗ್ತಾ ಇದೆ. ನದಿ ತುಂಬ ಒಂಥರ ಉಕ್ಕಿ ಹರಿತಾ ಇದೆ. ನೀರಿನ ಕರೆಂಟ್ ನೋಡಿ ತುಂಬ ಚೆನ್ನಾಗಿ ರಭಸವಾಗಿ ಹರಿತಾ ಇದೆ. ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಮುಖಕ್ಕೆ ಸಿಡಿತಾ ಇದೆ. ಇಲ್ಲಿಂದ ಇದೆ, ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ಆ್ಯಕ್ಚುಲಿ. ಇಲ್ಲಿಂದ ಶುರುವಾಗಿ
ಹಿಂಗೆ ಬಂದು ಇದು ಬ್ರಿಡ್ಜು ದಾಟ್ಕೊಂಡು ಈ ಕಡೆ ಬರೋತ್ತಿಗೆ ಇನ್ನೂ ತುಂಬಾ ಫೋರ್ಸ್ ಆಗಿದೆ. ಸೂಪರ್ ಬ್ರಿಡ್ಜು, ವ್ಯೂ ತುಂಬ ಚೆನ್ನಾಗಿದೆ ಇದು. ಇವಾಗ ಲೋಯರ್ ಬಂಟೋಲಿ ಬಂತು. ಈ ಹಿಂದಿನ ಕ್ಲಿಪ್ನಲ್ಲಿ ಇದ್ದಂತಹ ಬ್ರಿಡ್ಜ್ ಇವಾಗ ಇಲ್ಲ. ಲಾಸ್ಟ್ ಇಯರ್ 2024ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಅದು ಕೊಚ್ಕೊಂಡು ಹೋಯಿತು. ಈಗ ಒಂದು ಟೆಂಪ್ರರಿ ಬ್ರಿಡ್ಜನ್ನು ಮಾಡಿದ್ದಾರೆ. ಇದು ಲೋಯರ್ ಬಂಟೋಲಿಗೆ ಬಂದು ತಲುಪಿದ್ದೀವಿ. ಬಂಟೋಲಿಯಿಂದ ಲೋಯರ್ ಬಂಟೋಲಿ. ಇಲ್ಲಿ ಎಲ್ಲ ಗಿಡಗಳು ಹಾಕಿದ್ದಾರೆ. ಈ ಕಡೆ ಆಲೂಗೆಡ್ಡೆ, ಈ ಕಡೆ ಈರುಳ್ಳಿ, ಆ ಕಡೆನೂ ಈರುಳ್ಳಿ, ಅಲ್ಲಿ ಗುಲಾಬಿ ಹೂ ಬಿಳಿದು ಕೆಂಪುದು, ಇಲ್ಲಿ ಪಕ್ಕದಲ್ಲೇ ನದಿ. ತುಂಬ ಚೆನ್ನಾಗಿದೆ. ಕಣ್ಣು ಹಾಯಿಸಿದಷ್ಟು ಮೇಲೆ ಎಲ್ಲ ಬೆಟ್ಟಗಳು, ದೊಡ್ಡ ದೊಡ್ಡ ಬೆಟ್ಟಗಳು. ಇಲ್ಲಿಂದ ಸಂಗಮ ದ್ವೀಪ. ನಾವು ಆವಾಗ ಆ ಕಡೆಯಿಂದ ನೋಡಿದ್ವಿ, ಇವಾಗ ಇಲ್ಲಿಂದ ಸಂಗಮ ದ್ವೀಪ ನೋಡ್ತಾ ಇದ್ವಿ. ಇಲ್ಲಿ ಸಂಗಮ. ಇನ್ನೊಂದು ಸ್ವಲ್ಪ ಆ ಕಡೆ ನೋಡಿದ್ರೆ ಅಲ್ಲಿ ಗೋಂಡಾರ್ ಊರಿದೆ ಅಲ್ಲಿ. ಸೊ ನಾವು ಅಲ್ಲಿಂದ ಹಂಗೆ ಹತ್ಕೊಂಡು ವೇನಲ್ಲಿ ಹಂಗೆ ಬಂದು ಇಲ್ಲಿ ಬ್ರಿಡ್ಜ್ ಕ್ರಾಸ್ ಮಾಡಿ ಇಲ್ಲಿ ಬಂದು ಹಿಂಗೆ ಬಂದಿದ್ದೀವಿ. ಅಪ್ಪರ್ ಬಂತೋಲಿ ತಲುಪಿದ್ವಿ. ಈಗ ಟೈಮ್ 2 ಗಂಟೆ 20 ನಿಮಿಷ. ಬೆಳಗ್ಗೆ 8:30ಗೆ ಹೊರಟಿದ್ದು. ಈಗ 2:20ಕ್ಕೆ. ಇವತ್ತು ಇಲ್ಲೇ ಸ್ಟೇ. ಅಪ್ಪರ್ ಬಂಟೋಲಿಯಲ್ಲಿ ಇವತ್ತು ಸ್ಟೇ. ಸಂಜೆ ಆಗಿದೆ. ಬಂಟೋಲಿಯಿಂದ 6:45 ಟೀ ಕುಡಿತಾ ಇದೆ. ಸೆಕೆಂಡ್ ರೌಂಡ್ ಟೀ ಇದು ನಮ್ಮದು. ಬಿಸ್ಕೆಟು. ರಶ್ಮಿ ಗುರುದತ್. ಈ ವ್ಯೂ ನೋಡಿ. ಈ ವ್ಯೂ ನೋಡ್ತಾ ಟೀ ಕುಡಿತಾ ಇದ್ದೀವಿ. ಬ್ಯೂಟಿಫುಲ್ ವ್ಯೂ. ಎದುರುಗಡೆ ಸಾಕದಾಗಿದೆ. ಬೆಟ್ಟ, ನೀರು. ಇದು ನಮ್ಮ ಕಡೆ ಹೆರಳೆ ಗಿಡ ಬರುತ್ತಲ್ಲ ಆ ಥರ, ನಿಂಬೆಹಣ್ಣು ಗಿಡ ಅಂತ. ಗುಡ್ ಮಾರ್ನಿಂಗ್ ಫ್ರಮ್ ಅಪ್ಪರ್ ಬಂಟೋಲಿ. ಟೈಮ್ ಈಗ 5:10. ಮದ್ಮಹೇಶ್ವರ್ ಸ್ಟಾರ್ಟ್ ಮಾಡಿದ್ವಿ. ಈ ಥರ ಇದೆ ಪಾತ್. ಇಲ್ಲಿಂದ ಹಿಂಗೆ ಬರ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ಫುಲ್ ಸ್ಟೀಪ್ ಕ್ಲೈಮ್. ಮದ್ಮಹೇಶ್ವರ್ಗೆ ಸ್ವಲ್ಪ ಕಡಿ ಚಢಾಯಿ ಅಂತಾರಲ್ಲ ಹಿಂದಿಲಿ, ಹಾಗೆ ಹತ್ಕೊಂಡು ಹೋಗ್ಬೇಕೀಗೆ. ಹಿಮದ ಪರ್ವತಗಳೆಲ್ಲ ಮೊದಲನೇ ವ್ಯೂ ಇವತ್ತಿನ. ಎಷ್ಟು ಚೆನ್ನಾಗಿದೆ. ದಾರಿಲಿ ಹತ್ತುವಾಗ ಈ ಥರ ವ್ಯೂ ಕಾಣಿಸ್ತು. ಇಲ್ಲೇ ಗ್ಲೇಷಿಯರ್ ಮೆಲ್ಟಾಗಿ ನದಿ ಹರಿತಾ ಇದೆ. ನಾವಿಲ್ಲಿ ಮುಂದೆ ಹೋಗಬೇಕು. ರೀತಿ ರಶ್ಮಿ. ಇಲ್ಲಿಂದ ಬಂದ್ವಿ. ಸ್ವಲ್ಪ ಸ್ಟೀಪ್ ಕ್ಲೈಂಬ್ ಇದೆ. ಓಕೆ, ನಿಧಾನಕ್ಕೆ ಹತ್ತುತ್ತಾ ಇದ್ದೀವಿ. ಸ್ಲೋಲಿ ವಿ ಆರ್ ಕ್ಲೈಂಬಿಂಗ್. ಗ್ರೀನ್ದಾಗ ಮಾಡ್ತಾ ಹೋದ್ರು. ದಾರಿ ಮಧ್ಯದಲ್ಲಿ ಈ ಥರ ಹಿಮದ ಪರ್ವತಗಳು, ಬೆಟ್ಟಗಳು ಕಾಣಿಸ್ತಾ ಇರುತ್ತೆ. ಸನ್ ಕ್ಯಾಟ್ ಮೌಂಟೇನ್ಸ್. ಪೂರ್ತಿ ಕಾಡು. ಕಡ್ಡಾರ ತಲುಪಿದ್ದೀವಿ. ಅಬೌಟ್ ಬಂತೋಲಿಯಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಈ ಥರ ಇದೆ. ಇಲ್ಲಿ ಚಾಯ್, ಕಾಫಿ, ಉಳ್ಕೊಳ್ಳೋಕೆ ಸ್ಟೇಗೂ ಇದೆ. ಇನ್ನು 7.3 ಹತ್ಬೇಕು ನಾವು ಮದ್ಮಹೇಶ್ವರ್ಗೆ. ಮ್ಯಾಗಿ ಆ ಥರದ್ದೆಲ್ಲ ಸಿಗುತ್ತೆ ಅಲ್ಲಿ. ಮೌಂಟೇನ್. ಇಲ್ಲಿ ಪುಟ್ಟಿ ನಾನು ವೀಡಿಯೋ ಮುಗಿಸ್ಲಿ ಅಂತ ರೆಡಿಯಾಗಿ ಕಾಯ್ತಾ ಇದ್ದಾಳೆ. ಶ್ರೀಕರ ಮುಂದೆ ಹೋಗಿದ್ದಾನೆ. ಇಲ್ಲಿ ಗುರುದತ್, ರಶ್ಮಿ ಬರ್ತಾ ಇದ್ದಾರೆ. ಆ್ಯಂಡ್ ನಾನು ಇಲ್ಲಿದ್ದೀನಿ.
ಅಲ್ಲಿ ದೂರದ ಬೆಟ್ಟಗಳಲ್ಲಿ ಊರು ಕಾಣಿಸ್ತಿದೆ, ಅಲ್ಲಿಂದ ಬಂದಿದ್ದೀವಿ ನಾವು. ಬೆಟ್ಟ ಹತ್ತಿ ಇಳಿದು ಅಲ್ಲಿ ತನಕ ಬಂದಿದ್ದೀವಿ. ವ್ಯೂ ಆನ್ ದ ವೇ ಟು ನಾನು ಅನ್ನೋ ಊರು ಸಿಗತ್ತೀಗ. ಜಸ್ಟ್ ಲೆಸ್ ದೆನ್ 1 ಕಿಲೋಮೀಟರ್ ಇದೆ. ಮೇ ಬಿ 800-900 ಮೀಟರ್ಸ್ ಇರ್ಬೋದು. ಈಗ ನಮ್ಮ ಊರಲ್ಲಿ ಬೆಂಗಳೂರಲ್ಲಿ 1 ಕಿಲೋಮೀಟ್ರಿಗೂ ಇಲ್ಲಿ 1 ಕಿಲೋಮೀಟ್ರ್ ನಡೆಯೋಕ್ಕೆ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿದು 3 ಕಿಲೋಮೀಟರ್ಸ್ ವಿಲ್ ಬಿ ಈಕ್ವಲ್ ಟು 1 ಕಿಲೋಮೀಟರ್ ಇನ್ ಹಿಮಾಲಯಾಸ್. ಸೊ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತು ಇಲ್ಲಿ ಹೈಟ್ ಇರೋದ್ರಿಂದ ಆಲ್ಟಿಟ್ಯೂಡ್ ಗೇನ್ ಆಗ್ತಾಯಿದ್ದೀವಿ. ಅದು ಸ್ವಲ್ಪ ಎದುರು ಬರ್ತಾಯಿದೆ. ಬ್ರೇಕ್ಸ್ ತೊಗೊಂಡು ನಿಧಾನಕ್ಕೆ ಬರ್ತಾಯಿದ್ದೀವಿ. ಈಗ ಜಸ್ಟ್ ಡ್ರೈ ಫ್ರೂಟ್ಸ್ ಇತ್ತು, ತಿಂದ್ಬಿಟ್ಟು ಒಂದು ರೌಂಡ್ ನೀರು ಕುಡಿದು ಜಸ್ಟ್ ಒಂದು 2 ಮಿನಿಟ್ಸ್ ರೆಸ್ಟ್ ತೊಗೊಂಡು ಹೊರಟಿದ್ದೀವಿ. ಈಗ ವಿ ರೀಚ್ಡ್ ನಾನು. ಸೊ ಗುಡ್, ಇಟ್ಸ್ ಎ ಗುಡ್ ಟ್ರೆಕ್. ಮಕ್ಕಳು ಕೂತಿದ್ದಾರೆ ಇಲ್ಲಿ. ಸುಸ್ತಾಯಿತು, ಬಟ್ ಇಟ್ಸ್ ಓಕೆ, ಫೈನ್. ಡೂ ಇಟ್ ಸ್ಲೋಲಿ. ಚೆನ್ನಾಗಿದೆ. ನಾನು ಬಂದಿದ್ದೀವಿ. ಇಲ್ಲಿವಾಗ ತಿಂಡಿ ತಿಂತೀವಿ. ಈಗ ಟೈಮ್ 7:50. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ ನಾವು? 5:10ಗೆ ಸ್ಟಾರ್ಟ್ ಮಾಡಿದ್ವಿ. 7:50 ವಿ ಹ್ಯಾವ್ ರೀಚ್ಡ್ ನಾನು. ನೆನ್ನೆ ಸಿಕ್ಕಿತ್ತಲ್ಲ ದೇವರು, ಮಧ್ಯಮಹೇಶ್ವರದ ಬಾಗಿಲು ತೆಗೆಯುತ್ತೆ. ಇವಾಗ ಬರ್ತಾ ಇದೆ. ಅವರು ಬಂಟೋಲಿಲಿ ಸ್ಟಾಪ್ ಮಾಡಿದರು, ಈಗ ಅವರು ಬರ್ತಾ ಇದ್ದಾರೆ. ಹರ ಹರ ಮಹಾದೇವ್. मुझे ना करता हूँ मांगना. ಮಹಾದೇವ್. ನಾನು ಇಂದ ಸ್ವಲ್ಪ ಮೇಲೆ ಬಂದಿದ್ದೀವಿ. ಅಲ್ಲಿ ತಿಂಡಿ ತಿನ್ನೋಕ್ಕಾಗಲಿಲ್ಲ. ಇಲ್ಲೆಲ್ಲ ಮತ್ತೆ ದೇವರು ಅಲ್ಲಿ ಕರ್ಕೊಂಬರ್ತಾ ಇದ್ದಾರೆ ಡೋಲಿ. ಇಲ್ಲಿ ಚೆನ್ನಾಗಿದೆ ಈ ಥರ ಪಾತ್. ಅಲ್ಲಿನೂ ಹೋಗಬೇಕು. ಮುಂದೆ ಎಲ್ಲರೂ ತಿಂಡಿ ತಿಂತೀವಿ. ವ್ಯೂ ಫ್ರಮ್ ಟಾಪ್. ಜಸ್ಟಿನ್ನು ನಾನು ಕ್ರಾಸ್ ಮಾಡಿ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಆಗಿರಬೇಕು. ನಂದು ಊರು ಬರಬೇಕು. ಜಸ್ಟ್ ಆನ್ ದ ವೇ. ಇನ್ನೂ ಒಂದು 4 ಕಿಲೋಮೀಟ್ರ್ ಇದೆ ಮಧ್ಯಮಹೇಶ್ವರ. ಜಸ್ಟ್ ಟು ಸ್ಟಾಪ್ ಟು ಸಿ ದಿಸ್ ವ್ಯೂ. ಈ ವ್ಯೂ ನೋಡೋಕ್ಕೆ ಹಿಂಗೆ ಜಸ್ಟ್ ನಿಂತಿದ್ದೀವಿ. ಜಸ್ಟ್ ಟರ್ನ್ ಮಾಡಿದ್ವಿ, ಗಾಟ್ ದಿಸ್ ವ್ಯೂ. ಬ್ಯೂಟಿಫುಲ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಈಗ ಮೋಕಾಂಬ ತಲುಪಿದ್ದೀವಿ. ಈ ಥರ ವ್ಯೂ, ಬ್ರೆತ್ ಟೇಕಿಂಗ್, ಸೂಪರ್, ಸಕ್ಕತ್ತಾಗಿದೆ. ಇಲ್ಲೀಗ ಬುರಾಂಶ್ ಜ್ಯೂಸ್ ತೊಗೊಂಡು ಮ್ಯಾಗಿ ಮಾಡೋಕ್ಕೆ ಹೇಳಿದ್ದೀವಿ, ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಹೈಟ್ ಬಂದಿದ್ದೀವಿ ಪೂರ್ತಿ. ಥ್ಯಾಂಕ್ ಯು. ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದೀವಿ. ಜೈ Mokamba Peak, whatever.
ಹಾಂ, ಹರ ಹರ ಮಹಾದೇವ್. ಈಗ ಮೊಕಂಬಾಯಿಂದ ಹೊರಟ್ವಿ. ಮ್ಯಾಗಿ ಆಯಿತು, ತಿಂಡಿ, ಪುರಾನ್ಸ್ ಜ್ಯೂಸ್ ಆ್ಯಂಡ್ ಟೀ ಈ ಥರ ಇದೆ. ಪಾತ್ ಫುಲ್ ಥಿಕ್ ಫಾರೆಸ್ಟ್, ಕಾಡು. ಇಲ್ಲಿಂದ 4 ಕಿಲೋಮೀಟರ್ಸ್, ಬಟ್ 4 ಕಿಲೋಮೀಟರ್ಸ್ ಟ್ರೆಕ್ಕು 2:30ಕ್ಕೆ ತಲುಪ್ತೀರಾ ಅಂತ ಹೇಳ್ತಿದ್ದಾರೆ. ಈಗ ಟೈಮು 10:50. ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ. ಈ ಥರ ದಿಸ್ ದ ಪಾತ್ ವಿ ಆರ್ ಕ್ರಾಸಿಂಗ್. ಹತ್ತಿದ್ದೀವಿ. ಇನ್ನೊಂದು 3 ಕಿಲೋಮೀಟರ್ಸ್ ಇರ್ಬೋದು ಮಧುಮಹೇಶ್ವರ. ಈಗ ಎಲ್ಲಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಿಮದ ಪರ್ವತಗಳು ಫುಲ್ ಓಪನ್ ಅಪ್ ಆಗ್ತಾಯಿದೆ. ಅಲ್ಲಿ ಕೆಳಗಡೆ ನದಿ ಇರೋದು, ಅಲ್ಲಿ ಎಲ್ಲೋ ಟೌನಿಂದ ಹತ್ಕೊಂಡು ಬಂದಿದ್ದೀವಿ. ಬೆಟ್ಟವನ್ನು ಹತ್ತಿ 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 ಬಂದಿದ್ದೀವಿ. ಬರ್ತಾಯಿದ್ದೀವಿ. ಇನ್ನು ನಾವು ತಿಂಡಿ ತಿಂದ ಜಾಗ ಮೊಕಂಬಾಯಿಂದ ಸಪೋಸ್ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಬಂದಿರ್ಬೋದು. ಅಲ್ಲಿಂದ ಬಂದ್ವಿ. ಮಧ್ಯ ಮಹೇಶ್ವರ್ 2.6. ಇಲ್ಲಿಂದ ಮಧ್ಯ ದಿಸ್ ಇಸ್ ದ ಲಾಸ್ಟ್. ಇಲ್ಲಿಂದ ಲಾಸ್ಟ್ ಇಲ್ಲಿಂದ ಅಲ್ಲ ಮೀಟರ್ ಅದು 2780 ಅಂದ್ರೆ ಹೋಗಿ ಅಭಿ ನೀಚೆ ತೇಲಿಯೇ. ಕೂನ್ಚಟ್ಟಿಯಿಂದ ವ್ಯೂ ಜಸ್ಟ್ ಅನದರ್ 2.6 ಲೆಫ್ಟ್. ಕೂನ್ಚಟ್ಟಿಯಿಂದ 1.5 ಕಿಲೋಮೀಟರ್ ಬಂದಿದ್ದೀವಿ. ಜಸ್ಟ್ 1.5 ಕಿಲೋಮೀಟರ್ಸ್. ದಿಸ್ ದ ಪಾತ್. ಕಾಡು. ಇಲ್ಲಿ ಮತ್ತೆ ವಾಪಸ್ಸು ಪೂರ್ತಿ ಒಣಗಿದ ಎಲೆಗಳು ಬಿದ್ದಿದೆ. ಅಲ್ಲಿ ನಮ್ಮ ಲೀಡರ್ ಶ್ರೀಕರ ನಿಂತಿದ್ದಾನೆ. ಗುರುದತ್ ಹೋಗ್ತಾ ಇದ್ದಾರೆ. ಇಟ್ಸ್ ಗುಡ್, ವಿ ಆರ್ ಎಂಜಾಯಿಂಗ್. ಮಧ್ಯದಲ್ಲಿ ವಿ ಆರ್ ಟೇಕಿಂಗ್ ಪಿಟ್ ಸ್ಟಾಪ್ ಫಾರ್ ಬುರಾನ್ಸ್ ಜ್ಯೂಸ್ ಎಲ್ಲ ಎನರ್ಜಿಗೆ. ವಿ ಆರ್ ಎಂಜಾಯಿಂಗ್. ಚೆನ್ನಾಗಿದೆ. ಸ್ವಲ್ಪ ಚಾಲೆಂಜಿಂಗ್ ಬಟ್ ಇಟ್ಸ್ ಗುಡ್. ವಿ ಆರ್ ಎಂಜಾಯಿಂಗ್. ವಿ ಆರ್ ಟೇಕಿಂಗ್ ಬ್ರೇಕ್ಸ್ ಇನ್ ಬಿಟ್ವೀನ್. ಫೋಟೋಗಳೆಲ್ಲ ತೆಕ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಡಿನ ಹಿಂದೆ ಸ್ನೋ ಮೌಂಟೇನ್. ಶಿವಾಯ ಓಂ ನಮಃ ಶಿವಾಯ. 5 ದಳದ ಕಮಲದಲ್ಲಿ ಅರಳಿದಂತ ಲಿಂಗವೇ ಓಂ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 6 ದಳದ ಕಮಲದಲ್ಲಿ ಅರಳಿದಂಥ ಲಿಂಗವೇ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 7 ದಳದ ಕಮಲ ಅರಳಿದಂಥ ಲಿಂಗವೇ ನಿಮ್ಗೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 8 ದಳದ ಬ್ಯೂಟಿಫುಲ್ ವ್ಯೂ. ಆಲ್ಮೋಸ್ಟ್ ಬಂದಿದ್ದೀವಿ. ಇನ್ನು 1 ಕಿಲೋಮೀಟರ್ ಇದೆ ಅಷ್ಟೇ. ಕಾಡು ಈ ಥರ ಇದೆ. ಕಡಿಮೆ ಆಗ್ತಾ ಇದೆ ಇವಾಗ. ಮರಗಳು ಈ ಥರ ಪಾತ್. ಇಲ್ಲಿಂದ ಬಂದಿದ್ದು ನಾವು. ಅಲ್ಲಿ ಪೂರ್ತಿ ಸ್ನೋ ಕ್ಯಾಪ್ ಮೌಂಟೇನ್ಸ್ ಪೂರ್ತಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಫಸ್ಟ್ ಕ್ಲೋಸ್ ವ್ಯೂ. ಒಂದು ಪ್ರಾಬ್ಲಿ ಒಂದು ಅರ್ಧ ಕಿಲೋಮೀಟರ್ ಬೇಕು. 500 ಮೀಟರ್ಸ್ ಅಷ್ಟೇ. ಟೀಮೆಲ್ಲ ಇನ್ನೂ ಬರಬೇಕು, ಬರ್ತಾ ಇದ್ದಾರೆ. ಆನ್ ದ ವೇ. ಮೋಸ್ಟ್ ಕಾಡು ಮುಗಿತಾ ಬಂತೀಗ. ವೆರಿ ಕ್ಲೋಸ್ ಟು ಇದು ಸ್ನೋ ಮೌಂಟೇನ್ಸ್. ತುಂಬ ಹತ್ತಿರ ಕಾಣಿಸ್ತಾ ಇದೆ. ವೆರಿ ವೆರಿ ಕ್ಲೋಸ್. ಎಲ್ಲ ಸ್ವಲ್ಪ ಈಗ ಮೆಡೋಸ್ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಈ ಕಡೆ ಕಾಡು.
ಜಸ್ಟ್ ಬಂದ್ವಿ. ಮೆಂಬರ್ಸ್ ಎಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಧೃತಿ ಅಲ್ಲಿ ಬರ್ತಾ ಇದ್ದಾಳೆ. ಅಲ್ಲಿ ಬರ್ತಾ ಇದ್ದಾಳೆ. ಮಳೆ ಹನಿತಾ ಇದೆ ಒಂದೊಂದು ಚೂರು. ಇನ್ನೇನು ಬಂದ್ವಿ. ಜಸ್ಟ್ ಇಲ್ಲಿಂದ ಒಂಚೂರು 100 ಮೀಟರ್ಸ್. ಅಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಕಾಣಿಸ್ತು ನಮಗೆ. ಜಸ್ಟ್ 100 ಮೀಟರ್ಸ್ ಅಷ್ಟೇ. ಅಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಮಳೆ ಬರುತ್ತೆ ಬೇಡ ಅಂತ ನಾನು ಶ್ರೀಕರ ಹೊರಟ್ಬಿಟ್ವಿ. ಸೊ ಇವಾಗ ಧೃತಿ ಬಂದಳು. ಅಲ್ಲಿ ದೂರದಲ್ಲಿ ಆ ಕಡೆ ರಶ್ಮಿ ಕುರ್ದತ್ ಬರ್ತಾ ಇದ್ದಾರೆ. ಊರು ಬಂತು, ಎದುರುಗಡೆ ಕಾಣಿಸ್ತಾ ಇದೆ. ಮಧುಮಹೇಶ್ವರ್ ಬಂದ್ವಿ. ಜೈ ಶಂಭು, ಹರ್ ಹರ್ ಮಹಾದೇವ್. ಇದೆ ಊರು, ಮಧುಮಹೇಶ್ವರ್ ಊರು. ದೇವಸ್ಥಾನ ಒಂಚೂರು ಬಿಲ್ಡಿಂಗ್ ಬ್ಯಾಕ್ ಸೈಡ್ ಇದೆ. ಮಧುಮಹೇಶ್ವರಿಂದ ವ್ಯೂ. ಹೋಟೆಲ್ ತಲುಪಿ ಮಳೆ ಶುರುವಾಯಿತು. ಲಗೇಜ್ ಎಲ್ಲ ಇಟ್ಟು ಜಸ್ಟ್ ಮಳೆ ನಿಂತಿದೆ, ಸುಮ್ಮನೆ ಆಚೆ ನಿಂತಿದ್ದೀವಿ. ಊಟ ಕೇಳಿದ್ದೀವಿ, ಅಡುಗೆ ಮಾಡ್ತಾ ಇದ್ದಾರೆ. ಇದು ಈ ಕಡೆ ಎಲ್ಲ ಮೆಡೋಸ್, ಬುಗ್ಯಾಲ್. ಅಲ್ಲಿ ಫುಲ್ ಮೇಲೋದ್ರೇ ಅಲ್ಲಿ ಬುಡ ಮಧುಮಹೇಶ್ವರ್ ಅಂತ, ಅದು ನಾಳೆ ಬೆಳಗ್ಗೆ. ಇದು ನಾವು ಉಳ್ಕೊಂಡಿರೋ ಜಾಗ. ಅಲ್ಲಿ ಫಸ್ಟು ಎಂಟ್ರೆನ್ಸ್, ಅಲ್ಲಿ ಕಿಚನ್ನು. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ನಮ್ಮದು. ಚೆನ್ನಾಗಿದೆ. ಹಿಂದ್ಗಡೆನೂ ಬೆಟ್ಟಗಳು, ಪೂರ್ತಿ ಬೆಟ್ಟಗಳು. ಮಧುಮಹೇಶ್ವರ್ ದೇವಸ್ಥಾನ ಈಗ ಬಾಗ್ಲಾಕಿದೆ. 6 ಗಂಟೆಗೆ ಓಪನ್ ಆಗುತ್ತೆ, 7 ಗಂಟೆಗೆ ಆರತಿ. ಈ ನಂದಿ ಬಾಯಿಂದ ನೀರು ಬರ್ತಾ ಇದೆ. ದೇವಸ್ಥಾನದ ಬ್ಯಾಕ್ ಸೈಡು ಇಲ್ಲೂ ದೇವಸ್ಥಾನಗಳು ಇದೆ, ಚಿಕ್ಕ ಚಿಕ್ಕದು. ಗೌರಿ ಶಂಕರ್ ಮಂದಿರ್ ಅಂತ ಹಾಕಿದ್ದಾರೆ. ಇದು ಪಾರ್ವತಿ ಮಂದಿರ್ ಅಂತ ಹಾಕಿದ್ದಾರೆ. ಮಧುಮಹೇಶ್ವರ್ ದೇವಸ್ಥಾನ. ಅಲ್ಲಿ ಯಾರೋ ತಮಿಳಿಯನ್ ದೇವ್ರದ್ದು ದೇವ್ರನಾಮ ಥರ ಹಾಡ್ತಾ ಇದ್ದಾರೆ. ಈ ಕಡೆ ಪಕ್ಕದಲ್ಲಿ ಅಲ್ಲಿ ಗೋಮುಖ ಇದೆ. ನಂದಿ ಬಾಯಿಂದ ನೀರು ಕಂಟಿನ್ಯೂಸ್ ಆಗಿ ಯಾವಾಗಲೂ ಬರ್ತಾ ಇರುತ್ತೆ. ಧೃತಿ ಎಲ್ಲ ಕಡೆ ಫೋಟೋ ತೆಗಿತಾ ಇದ್ದಾಳೆ. ಗುರುದತ್ ರಶ್ಮಿಯಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಸುತ್ತು ತುಂಬ ಚೆನ್ನಾಗಿದೆ, ಬೆಟ್ಟಗಳು. ಮೋಡ ಬರ್ತಾ ಇದೆ, ಸ್ವಲ್ಪ ಗುಡುಕ್ತಾ ಇದೆ ಇವಾಗ, ಗುಡುಗು ಮಿಂಚು. ಮಳೆ ಶುರುವಾಗ್ಬೋದು ಇವಾಗ. ಈ ಕಡೆ ಫುಲ್ ಅಲ್ಲಿ ಮೇಲೆ ಹೋದರೆ ಅಲ್ಲಿ ಮೇಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಬುಡ ಮಹೇಶ್ವರಲ್ಲಿ. ಅವರು ದೇವ್ರ ನಾಮ ಥರ ಹೇಳ್ಕೊತಾ ಇದ್ದಾರೆ ದೇವ್ರಿಗೆ. ಗುಡ್ ಮಾರ್ನಿಂಗ್ ಫ್ರಮ್ ಲೋಯರ್ ಬಂಟೋಲಿ. ನೆನ್ನೆ ಎಲ್ಲ ಬ್ಯಾಟ್ರಿ ಡೌನ್, ಸೊ ಏನು ವ್ಲಾಗ್ ಮಾಡಿಲ್ಲ. ಮಧುಮಹೇಶ್ವರಲ್ಲಿ ಚೆನ್ನಾಗಾಯಿತು ದರ್ಶನ ಎಲ್ಲ. ಅಲ್ಲಿಂದ ಬುಡ ಮಧುಮಹೇಶ್ವರ್ ಅಂತ, ಅದು 14,000 ಫೀಟ್, ಅದಕ್ಕೂ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ವ್ಯೂಸು. ಸೊ ಇವತ್ತು ಡೇಟ್ 24th ವೆಡ್ನೆಸ್ಡೇ. ವಾಪಸ್ ಈಗ 6.5 ಕಿಲೋಮೀಟ್ರ್ ಟ್ರೆಕ್.
ಗೋಂಡಾರ್ಗೆ ಹೋಗಿ ಅಲ್ಲಿಂದ ರಾಂಚಿಗೆ ಹೋಗ್ತೀವಿ. ಅಲ್ಲಿ ನಮ್ಮ ವೆಹಿಕಲ್ ಕಾಯ್ತಾ ಇದೆ. ಸೊ ಅಲ್ಲಿಂದ ವಿಲ್ ಗೋ ಟು ಚೋಪ್ಟಾ. ಸಿ ಯು ಸೂನ್. ವಾಪಸ್ ಹೋಗ್ತಾ ರಾಂಚಿ ವಿಲೇಜ್ಗೆ ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಈ ಥರ ಇದೆ ನಮ್ಮ ಪಾತ್. ಅಲ್ಲಿಂದ ಅಲ್ಲಿ ಫಾಲ್ಸ್ ಹೋಗ್ತಾ ಇಲ್ಲಿ ವಿಡಿಯೋ ಫೋಟೋ ಎಲ್ಲ ತೆಗೆದಿದ್ದೆ. ಸೊ ಹಾಗಾಗಿ ಏನೇನು ಶೂಟ್ ಮಾಡಿಲ್ಲ. ವಾಪಸ್ ಹೋಗ್ತಾ ಇದ್ದೀವಿ. ನಾನು 3rd ಧೃತಿ, ಅಲ್ಲಿ ಮುಂದೆ ಶ್ರೀಕರ. ಸೊ ಹಿಂದೆ ಅಲ್ಲಿ ಗುರುದತ್ ರಶ್ಮಿ ಬರ್ತಾ ಇದ್ದಾರೆ. ಆನ್ ದ ವೇ ಟು ರಾಂಚಿ ವಿಲೇಜ್. ಇಲ್ಲೇ ನಾವು ಹೋಗ್ತಾ ಸ್ಯಾಟರ್ಡೆ ತಿಂಡಿ ತಿಂದಿದ್ದು. ಇದೇ ಜಾಗದಲ್ಲೇ ಅವತ್ತು ದೇವ್ರದ್ದು ಡೋಲಿ ಪಾಲ್ಕಿ ಬರ್ತಾಯಿತ್ತು. ಸೊ ಇಲ್ಲೇ ಎಲ್ಲ ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡಿ ದಿಸ್ ಇಸ್ ದ ವ್ಯೂ ಅರೌಂಡ್ ಅಸ್ ಆ್ಯಂಡ್ ದಿಸ್ ಇಸ್ ದ ಪಾತ್. ಶ್ರೀಕರ ಫುಲ್ ಬರ್ಡ್ಸ್ದೆಲ್ಲ ಫೋಟೋ ತೆಕ್ಕೊಂಡು ಬರ್ತಾ ಇದ್ದಾನೆ. ರಶ್ಮಿ, ಗುರುದತ್, ತುಂಬ ಪಕ್ಷಿಗಳಿದೆ. ಈ ಸತಿ ಈ ಟ್ರಿಪ್ಪಲ್ಲಿ ತುಂಬ ವಿವಿಧ ಥರದ ಹಿಮಾಲಯದ ಪಕ್ಷಿಗಳನ್ನು ನೋಡಿದ್ವಿ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಬೆಳಗ್ಗೆಯಿಂದ ಮೋಡ, ಈಗ 8 ಗಂಟೆ, ಈಗ ಸ್ವಲ್ಪ ಮೇಲೆ ಬಂದಿದ್ದಾನೆ. ಚೆನ್ನಾಗಿದೆ ಕಾಡು. ಗುರುದತ್ ಬರ್ತಾ ಇದ್ದಾರೆ. ಹರ್ ಹರ್ ಮಹಾದೇವ್. ಹರ್ ಹರ್ ಮಹಾದೇವ್. ಭೋಲೆ. ನೋಡಿ ಯೆಲ್ಲೋ ಕಲರ್ ಫ್ರೂಟು. ಇದು ಪಹಾಡಿ ಫಲ್, ವಿಶೂಲ್ ಅಂತಾರಂತೆ. ಪ್ರೊನೌನ್ಸಿಯೇಷನ್ ನಾನು ರಾಂಗ್ ಮಾಡಿರ್ಬೋದು. ಇಲ್ಲಿ ಲೋಕಲೈಟ್ಸ್ನ ಕೇಳಿದೆ, ತಿಂತಾರೆ. ಇದು ಚೆನ್ನಾಗಿರತ್ತಂತೆ, ಎಡಿಬಲ್. ಜಸ್ಟ್ ಒಂದು 500 ಮೀಟರ್ಸ್ ಅಷ್ಟೇ. ಒಂದೆರಡು ಟರ್ನಿಂಗ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆ ಪಾತಲ್ಲಿ ಹೋಗಿ ಟರ್ನ್ ಮಾಡಿದ್ರೆ ಆಯಿತು. ಸೊ ಹಿಯರ್ ಇಟ್ಸ್ ಹೌ ಇಟ್ ಲುಕ್ಸ್. ಈ ಥರ ರಶ್ಮಿ ಇದ್ದಾರೆ. ಲಾಸ್ಟ್ ಫ್ಯೂ ಸ್ಟೆಪ್ಸ್ ಅಷ್ಟೇ. ಜಸ್ಟ್ ಒಂದು 500 ಮೀಟರ್ಸ್ ಇರ್ಬೋದು ಲಾಸ್ಟ್. ಪೈನ್ ಕೋನ್ ಒಂದಿಷ್ಟು ಸುಮ್ಮನೆ ಕಲೆಕ್ಟಬಲ್ಸ್ ಅಂತ ತೊಗೊಂಡಿದ್ದೀವಿ. ಪೇಂಟ್ ಮಾಡ್ಬೋದು ಇದನ್ನು. ಈ ಥರ ಇದೇ ಮರ ಕೊಡಿ. ಎಲ್ಲ ಇದೆ, ಅದೇನೆ ಸುಮಾರು ಕಲೆಕ್ಟ್ ಮಾಡಿದ್ದೀವಿ. ಹೀಗೆ ನಮ್ಮ ಮಧ್ಯಮಹೇಶ್ವರ್ ಟ್ರೆಕ್ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಒಟ್ಟು 5 ಡೇಸ್ ಅರೌಂಡ್ 40 ಕಿಲೋಮೀಟರ್ಸ್ ಅಷ್ಟು ಟ್ರೆಕ್ ಮಾಡಿದ್ವಿ. ಇಲ್ಲಿನ ಅದ್ಭುತ ಪ್ರಕೃತಿ ಸೌಂದರ್ಯ, ನೈಸರ್ಗಿಕ ವಾತಾವರಣ, ಬೃಹದಾಕಾರದ ಪರ್ವತಗಳು ಹಾಗೂ ದೇವರ ದರ್ಶನ ಎಲ್ಲವೂ ಅವಿಸ್ಮರಣೀಯ. ಐ ಹೋಪ್ ದಿಸ್ ವ್ಲಾಗ್ ವಿಲ್ ಇನ್ಸ್ಪೈರ್ ಯು ಟು ವಿಸಿಟ್ ದಿಸ್ ಪ್ಲೇಸ್. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಹರ್ ಹರ್ ಮಹಾದೇವ್.